ನಮಸ್ತೆ ಸ್ನೇಹಿತರೆ, ಎಲ್ಲರಿಗೂ ಹೊಂಬಳೆ ಸಿರಿ ವ್ಲಾಗ್ಸ್ಗೆ ಸ್ವಾಗತ. ನಾನೊಂದು ಸಿಂಪಲ್ಲಾಗಿ ತುಂಬ ಟೇಸ್ಟಿಯಾಗಿರುವಂಥ ರವೆಯಲ್ಲಿ ಮಾಡ್ಬೋದಾದಂಥ ಒಳ್ಳೆಯದೊಂದು ಸ್ನ್ಯಾಕ್ಸ್ ರೆಸಿಪಿನ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಇದು ತುಂಬ ಟೇಸ್ಟಿಯಾಗಿರ್ತದೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗ್ತದೆ. ನಾನೊಂದು ಕಡಾಯಿ ಇಟ್ಕೊಂಡಿದ್ದೇನೆ, ಅದಕ್ಕೆ 1 ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೀರು ಚೆನ್ನಾಗಿ ಕುದಿ ಬರಬೇಕು ಸ್ನೇಹಿತರೆ. ಇದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರ್ತದೆ. ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ, ಹಾಗೆ ದೊಡ್ಡವರು ತಿಂತಾರೆ. ನಾನೀಗ ಒಂದೇ ಒಂದು ಎಸಳು ಅಂದರೆ 1 ಕಡ್ಡಿಯಾಗುವಷ್ಟು ಬೇವಿನ ಸೊಪ್ಪನ್ನು ಚೆನ್ನಾಗಿ ಕಟ್ ಮಾಡಿ ಹಾಕಿದ್ದೇನೆ. ಹಾಗೆ ಅದಕ್ಕೆ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ನಾನೀಗ ಅದಕ್ಕೆ ಅರ್ಧ ಸ್ಪೂನಷ್ಟು ಉಪ್ಪನ್ನು ಬಳಸ್ತಾ ಇದ್ದೀನಿ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪನ್ನು. ಹಾಗೆ ನೀರು ನೋಡಿ ಚೆನ್ನಾಗಿ ಬಾಯ್ಲ್ ಬರ್ತಾ ಇದೆ. ಇಷ್ಟು ಚೆನ್ನಾಗಿ ಕುದಿ ಬರಬೇಕು. ಇಷ್ಟು ಚೆನ್ನಾಗಿ ಕುದಿ ಬಂದ ಮೇಲೆ ನಾವು 1 ಕಪ್ ಆಗೋಷ್ಟು ರವೆಯನ್ನು ಬಳಸ್ತಾ ಇದ್ದೇನೆ. ಮೊದಲು 1 ಕಪ್ಪಿನಲ್ಲಿ ಸ್ವಲ್ಪ ಮಾತ್ರ ತೆಗೆದಿಟ್ಕೊತಾ ಇದ್ದೀನಿ, ನೀರು ಹೇಗೆ ಇರ್ತದೆ ಅಂತ ನೋಡಲಿಕ್ಕೆ. ಯಾಕಂದರೆ ನೀರು ತುಂಬ ಜಾಸ್ತಿ ಆದರೆ ನಾನು ಆ ರವೆಯನ್ನು ಬಳಸ್ತೇನೆ, ತುಂಬ ಕಮ್ಮಿ ಆದರೆ ರವೆಯನ್ನು ಬಳಸಲ್ಲ. ಹಾಗಾಗಿ ನೋಡಿ, 1 ಲೋಟ ನೀರಿಗೆ 1 ಕಪ್ಪು ರವೆ ಕರೆಕ್ಟಾಗಿ ಹೊಂದ್ಕೊಳ್ತದೆ. ನಾನೀಗ ಮತ್ತೆ ವಾಪಸ್ ಹಾಕ್ತಾ ಇದ್ದೇನೆ. ನೀವು ನೋಡ್ಕೊಳ್ಳಿ, ನೀವೆಲ್ಲಾದರೂ ಕಮ್ಮಿ ಹಾಕಿದರೆ ರವೆ ಜಾಸ್ತಿ ಆದರೆ ಅದು ಟೇಸ್ಟಿಯಾಗಿ ಬರಲ್ಲ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಅದು ಬೇಯಬೇಕು ರವೆ. ನೋಡಿ, ಹೀಗೆ ಕೈ ಆಡಿಸ್ತಾ ಇರಿ. ಚೆನ್ನಾಗಿ ಮಿಕ್ಸ್ ಮಾಡಿದ ತಕ್ಷಣ ಅದು ಚೆನ್ನಾಗಿ ಬೆಂದ್ಕೊಳ್ಳುತ್ತೆ. ನಾವು ಹಾಗೆಯೇ ಅದಕ್ಕೆ ಮಿಕ್ಸ್ ಮಾಡ್ತಾ ಇದ್ದಂಗೂ ಬುಡ ಹಿಡಿಯಲ್ಲ, ಅಂದರೆ ತಳ ಹಿಡಿಯಲ್ಲ. ಮಿಕ್ಸ್ ಮಾಡ್ಕೊತಾ ಇರಬೇಕು, ಇಲ್ಲಾಂದರೆ ತಳ ಹಿಡಿತದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ನಾನು ಒಂದು ಮುಚ್ಚಳವನ್ನು ಮುಚ್ಚಿ ಗ್ಯಾಸನ್ನು ಆಫ್ ಮಾಡಿ ಬಿಟ್ಟುಬಿಡ್ತೇನೆ. ಅಲ್ಲೇ ಅದು ಬೇಯ್ತದೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟ ನಂತರ ಅದು ಮುಚ್ಚಳ ತೆಗೆದ್ರೆ ತಣ್ಣಗಾಗ್ತದೆ. ತಣ್ಣಗಾಗೋ ತನಕ ನಾವು ಅದನ್ನು ಬಿಡಬೇಕು. ನೋಡಿ, ಇದೆಲ್ಲ ಬೆಂದಿದೆ. ನಾನೀಗ ಒಂದು ಮುಚ್ಚಳವನ್ನು ಮುಚ್ತೇನೆ. ಮುಚ್ಚಿ ಗ್ಯಾಸನ್ನು ಬಂದ್ ಮಾಡ್ತೇನೆ. ನಂತರ ಒಂದು 10 ನಿಮಿಷ ಬಿಟ್ಟು ಅದನ್ನು ನಾನು ಮುಚ್ಚಳ ತೆಗಿತೇನೆ. ಆದಮೇಲೆ ತಣ್ಣಗಾಗ್ತದೆ. ಇದಕ್ಕೆ ನಾನೀಗ ಕೊತ್ತಂಬರಿ ಸೊಪ್ಪು, ಕಾಯಿ ಮೆಣಸು ಅಂದರೆ ಹಸಿಮೆಣಸು, ಈರುಳ್ಳಿನೇ ಬಳಸಿದ್ದೇನೆ. ಹಾಗೆ 2 ಬಟಾಟೆ ಅಂದರೆ ಆಲೂಗಡ್ಡೆಯನ್ನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೇನೆ. ಬೇಯಿಸಿ ಸಿಪ್ಪೆ ತೆಗೆದಿರುವಂಥ 2 ಆಲೂಗಡ್ಡೆಯನ್ನು ಚೆನ್ನಾಗಿ ತುರಿದುಕೊಂಡಿದ್ದೇನೆ ನಾನು. ಅದನ್ನೀಗ ನಾನೊಂದು ಬಾಣಲಿಗೆ ಹಾಕ್ಕೊತಾ ಇದ್ದೇನೆ. ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಅಂದರೆ ಅರ್ಧ ಸ್ಪೂನಷ್ಟು ಉಪ್ಪು, ಹಸಿಮೆಣಸು, ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪನ್ನು ಈಗ ಹಾಕ್ತಾ ಇದ್ದೇನೆ. ಅದಕ್ಕೆ ನೋಡಿ, ನಾನೀಗೆಲ್ಲದನ್ನು ಹಾಕಿದ್ದೇನೆ. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು. 1 ಟೇಬಲ್ ಸ್ಪೂನಷ್ಟು ಕಿಚನ್ ಕಿಂಗ್ ಮಸಾಲಾನ ಬಳಸ್ತಾ ಇದ್ದೇನೆ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ನಾನು ಗರಂ ಮಸಾಲನ್ನು ಬಳಸ್ತಾ ಇದ್ದೇನೆ. ನಿಮ್ಮ ಮನೆಯಲ್ಲಿ ಕಿಚನ್ ಕಿಂಗ್ ಮಸಾಲ ಪುಡಿ ಇಲ್ಲ ಅಂದರೆ ನೀವು ಗರಂ ಮಸಾಲ ಒಂದೇ ಬಳಸ್ಬೋದು. ಇಲ್ಲ, ಅರ್ಧ ಸ್ಪೂನಷ್ಟು ನೀವು ನಿಮ್ಮ ಮನೆಯಲ್ಲಿ ಮಾಡಿರುವಂಥ ಸಾಂಬಾರು ಪುಡಿನೋ ಸಾರಿನ ಪುಡಿನೋ ಬಳಸ್ಬೋದು. ನೀವು ಕಿಚನ್ ಕಿಂಗ್ ಬಳಸಿದರೆ ತುಂಬ ಒಳ್ಳೆ ಟೇಸ್ಟ್ ಕೊಡ್ತದೆ. ನಾನೀಗ ಬೆಂದಿರುವಂಥ ರವೆನ ಹಾಕ್ತಾ ಇದ್ದೇನೆ. ಬೆಂದು ಅದು ತಣ್ಣಗಾಗಿರಬೇಕು, ಬಿಸಿ ಬಿಸಿ ಹಾಕಬೇಡಿ. ಚೆನ್ನಾಗಿ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರವೆಗೆ ಮತ್ತು ಆಲೂಗಡ್ಡೆಗೆ ಈ ಮಸಾಲೆ ಚೆನ್ನಾಗಿ ಹಿಡಿಬೇಕು. ಹಾಗೆ ಈ ರೀತಿ ಉಂಡೆ ಮಾಡ್ಕೊಳ್ಳಿ, ರೋಲ್ ಥರ ಮಾಡಿ. ಇದನ್ನು ನಾನು ರವೆಯಲ್ಲಿ ಹಚ್ಚಿ ಕಾದ ಎಣ್ಣೆಯಲ್ಲಿ ಬಿಡ್ತೇನೆ. ನೋಡಿ, ಹೀಗೆ ರವೆನ ಎಲ್ಲ ಸೈಡು ಹಚ್ಕೊಳ್ಳಿ. ಮತ್ತೊಮ್ಮೆ ತೋರಿಸ್ತಾ ಇದ್ದೇನೆ. ನೋಡಿ, ಇಷ್ಟು ನಾವು ಕಲಿಸಿರುವಂಥ ಹಿಟ್ಟು ಗಟ್ಟಿ ಇರಬೇಕು. ಇದನ್ನು ನಾನು ರೋಲ್ ಮಾಡ್ತಾ ಇದ್ದೇನೆ. ನೀವು ಯಾವ ಥರ ಆಕಾರ ಬೇಕಾದರೂ ಕೊಡ್ಬೋದು, ರೌಂಡ್ ಶೇಪು ಕೊಡ್ಬೋದು, ಓವಲ್ ಶೇಪು ಕೊಡ್ಬೋದು. ನೋಡಿ, ಇದನ್ನು ನಾನು ರವೆಯಲ್ಲಿ ಚೆನ್ನಾಗಿ ಹಚ್ತಾ ಇದ್ದೇನೆ. ಎಲ್ಲ ಸೈಡನ್ನು ನಾವು ಚೆನ್ನಾಗಿ ಹಚ್ಕೊಂಡು ಕಾದ ಎಣ್ಣೆಯಲ್ಲಿ ನಾವೀಗ ಕರಿಯುವ. ನೋಡಿ, ನಾನೀಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಇದನ್ನು ನಾನು ಬಿಡ್ತಾ ಇದ್ದೇನೆ ರೋಲನ್ನು. ನಾವೀಗ ಎಣ್ಣೆ ಫ್ಲೇಮನ್ನು ಸ್ಲೋ ಇಟ್ಕೊಳ್ಳೋಣ. ಮೊದಲು ಚೆನ್ನಾಗಿ ಕಾದಿರಬೇಕು, ಆಮೇಲೆ ಫ್ಲೇಮನ್ನು ಸ್ಲೋ ಇಟ್ಕೊಳ್ಳಿ. ಉರಿಯನ್ನು ಸಣ್ಣಗಿಟ್ಕೊಂಡು
ಇದನ್ನು ಹಾಕಿ ಹೊಂಬಣ್ಣ ಬರುವವರೆಗೆ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಬೇಯ್ತಾ ಬರಲಿ, ಯಾಕಂದರೆ ಒಳಗೆ ಈರುಳ್ಳಿ ಇರ್ತದಲ್ಲ ಅದು ಹಸಿ ಇರ್ತದೆ ಮತ್ತು ಎಲ್ಲದು ಬೆಂದಿರೋದೆ. ರವೆ ಮತ್ತು ಆಲೂಗಡ್ಡೆ ಬೆಂದಿದೆ, ಈರುಳ್ಳಿ ಮಾತ್ರ ಹಸಿ ಇರೋದ್ರಿಂದ ಅದು ಚೆನ್ನಾಗಿ ಬೇಯಬೇಕು. ಇಲ್ಲಾಂದರೆ ಕೆಲವೊಮ್ಮೆ ನಾವು ಇಟ್ಟಾಗ ಹಳಸಿ ಹೋಗ್ತದಲ್ಲ, ಹಾಗಾಗಿ ನೋಡಿ ನಾವು ಮಗ್ಚು ಹಾಕಬೇಕಾದ್ರೂ ಅಷ್ಟೇ ಅದನ್ನು ನಾವು ನೀಟಾಗಿ ಮಗ್ಚು ಹಾಕಬೇಕು, ಇಲ್ಲಾಂದರೆ ಕಟ್ಟಾಗ್ಬೋದು. ಯಾಕಂದರೆ ಗಟ್ಟಿ ಇರ್ತದೆ, ಆದರೂ ಸಹ ನಾವು ಅದನ್ನು ತಿರುವಿ ಹಾಕುವಾಗ ಜಾಗ್ರತೆಯಿಂದ ತಿರುವಿ ಹಾಕಬೇಕು. ನೋಡಿ ಮಾತ್ರ ಇದು ತುಂಬ ಟೇಸ್ಟಿಯಾಗಿ ಬರ್ತದೆ, ಮೇಲೆ ಕರಿ ಕರಿ ಒಳಗೆ ಸಾಫ್ಟ್ ಆಗಿರ್ತದೆ. ಒಮ್ಮೆ ಈ ರೀತಿ ಟ್ರೈ ಮಾಡಿ. ಯಾರೆಲ್ಲ ಹೊಸಬರು ನನ್ನ ಚಾನಲನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ನಿಮಗೆ ಇಷ್ಟ ಆದರೆ ದಯವಿಟ್ಟು ಕಮೆಂಟ್ ಹಾಕಿ. ಒಮ್ಮೆ ಈ ಡಿಶನ್ನು ಟ್ರೈ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಇದನ್ನು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ನಾನು ಜಾಗ್ರತೆಯಿಂದ ಅದನ್ನು ತಿರುವಿ ಹಾಕ್ತಾ ಇದ್ದೇನೆ. ಚೆನ್ನಾಗಿ ತಿರುವಿ ಹಾಕಿದ ಮೇಲೆ ಅದು ಹೊಂಬಣ್ಣ ಬರ್ತದೆ. ಹೊಂಬಣ್ಣ ಬಂದ ಮೇಲೆ ನಾವು ಅದನ್ನು ಪ್ಲೇಟಿಗೆ ಸರ್ವ್ ಮಾಡುವ. ನೋಡಿ ಈ ರೀತಿ ಕಲರ್ ಬರಬೇಕು. ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಟೇಸ್ಟಿಯಾಗಿರ್ತದೆ, ನೋಡಿದ ತಕ್ಷಣವೇ ತಿನ್ನಬೇಕು ಅಂತ ಆಸೆ ಆಗ್ತದೆ. ಎಲ್ಲರೂ ಇಷ್ಟಪಟ್ಟು ತಿಂತೀರಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ, ಇದನ್ನು ಮಾಡಿ ತಿನ್ನಿ. ಹಾಗೆ ಯಾರೆಲ್ಲ ಹೊಸಬರಿದ್ದೀರೋ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ, ಕಮೆಂಟ್ ಹಾಕಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಹಾಗೆ ನಾನು ಹಾಕಿರುವ ಎಲ್ಲ ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ. ಇದಕ್ಕೆ ನಾವು ಸಾಸ್ ಬೇಕಾದರೂ ಹಾಕಿ ತಿನ್ಬೋದು, ಇಲ್ಲ ಹಾಗೆ ಬೇಕಾದರೂ ತಿನ್ಬೋದು. ತುಂಬ ಟೇಸ್ಟಿಯಾಗಿರ್ತದೆ. ಫ್ರೆಂಡ್ಸ್ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಿದ್ದೀರಿ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ, ಹಾಗೆ ಶೇರ್ ಮಾಡಿ. ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿದ್ದಕ್ಕೆ. ಹೀಗೆ ಎಲ್ಲ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.